ನಮಸ್ತೆ ಅಮ್ಮ. ಇವತ್ತಿನ ಪೋಷನ್ ಟ್ರ್ಯಾಕರ್ ಥೀಮ್ ಏನಪ್ಪ ಅಂತಂದರೆ ಕುಟುಂಬ ಸಮೀಕ್ಷೆ ಅಂತ ಏನಿದೆ ಆ್ಯಕ್ಷನ್ ಸೆಂಟರಲ್ಲಿ ಪೋಷನ್ ಟ್ರ್ಯಾಕರ್ನ ಹೋಮ್ ಸ್ಕ್ರೀನ್ನ ಆ್ಯಕ್ಷನ್ ಸೆಂಟರಲ್ಲಿ ಕುಟುಂಬ ಸಮೀಕ್ಷೆ ಅಂತ ಏನು ಬರುತ್ತೆ, ಫ್ಯಾಮಿಲಿ ಸರ್ವೆ ಅಂತೇಳಿ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಸಬ್ಜೆಕ್ಟಿಗೆ ಹೋಗೋದಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ಒಂದು ವೀಡಿಯೋಗಳನ್ನ ಇವನ್ನ ಲಾಸ್ಟ್ 2 ವೀಡಿಯೋ ಏನು ಹಾಕಿದ್ದೆ VHSND ಮತ್ತು CBE ಇದಾಗಿರ್ಬೋದು, ಅಥವಾ ಆಭಾಕಾರ್ಡ್ ನಂಬರ್ ಎಂಟ್ರಿ ಮಾಡ್ತಕ್ಕಂಥದ್ದಾಗಿರ್ಬೋದು ವೀಡಿಯೋಸು. ಸೊ ಎಲ್ಲ ನೋಡಿದ್ದೀರಾ, ಬಟ್ ಕೆಲವ್ರು ಫಾಲೋ ಮಾಡ್ತಾಯಿಲ್ಲ. ಒಂದು ಜೊತೆಯಲ್ಲಿ ವೀಡಿಯೋಸ್ ನೋಡಿ ತುಂಬ ಜನ ಸ್ಕಿಪ್ ಮಾಡಿರ್ತೀವಿ, ಮಾಡಿ ವೀಡಿಯೋಸ್ ನೋಡ್ತೀರಾ. ಸೊ ಆ ರೀತಿ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಸ್ಟೆಪ್ ಮಿಸ್ ಆಯಿತು ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಅದರಿಂದ ದಯವಿಟ್ಟು ವೀಡಿಯೋಸನ್ನ ಫುಲ್ಲು ನೋಡಿ, ನಂತರ ನಿಮಗೆ ಹಾಕಿರ್ತಕ್ಕಂಥ ವೀಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಅವರು ಯಾರಿಗೆ ಗೊತ್ತಿರೋದಿಲ್ಲ ಅವರು ತಿಳ್ಕೊಂಡು ಆಭಾಕಾರ್ಡು ಏನು ವೀಡಿಯೋ ಹಾಕಿರ್ತೀನಿ, ಏನು ಸಬ್ಜೆಕ್ಟ್ ಮೇಲೆ ಹಾಕಿರ್ತೀನಿ ಅದನ್ನು ತಿಳ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿಮ್ಮ. ಮೊದಲನೇದಾಗಿ ಪೋಷನ್ ಟ್ರ್ಯಾಕರ್ ಲಾಗಿನ್ ಆಗ್ತೀರಾ. ಲಾಗಿನ್ ಆದಾಗ ಈ ರೀತಿ ಒಂದು ಹೋಮ್ ಸ್ಕ್ರೀನ್ ಬರುತ್ತೆ. ಹೋಮ್ ಸ್ಕ್ರೀನ್ನಲ್ಲಿ ಇಲ್ಲಿ ಆ್ಯಕ್ಷನ್ ಸೆಂಟರ್ ಅಂತ ಬರುತ್ತೆ. ಓಕೆ, ಈ ಆ್ಯಕ್ಷನ್ ಸೆಂಟರ್ ಏನಿದೆ, ಈ ಆ್ಯಕ್ಷನ್ ಸೆಂಟರಲ್ಲಿ ಇಲ್ಲಿ ಫ್ಯಾಮಿಲಿ ಸರ್ವೆ ಅಂತ ಬರುತ್ತೆ. ಓಕೆ, ಫ್ಯಾಮಿಲಿ ಸರ್ವೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪ್ಲಸ್ ಐಕಾನ್ ಕಾಣುತ್ತೆ. ಸೊ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಆ್ಯಡ್ ಫ್ಯಾಮಿಲಿ ಸರ್ವೆ ಅಂತ ಬರುತ್ತೆ. ಆ್ಯಡ್ ಫ್ಯಾಮಿಲಿ ಸರ್ವೆ ಅಂತ ಬಂದ ನಂತರ ಇಲ್ಲಿ ಮೇಲೆ ಆ್ಯಸ್ ಎ ಫಸ್ಟ್ ಸ್ಟೆಪ್ ಯು ಆರ್ ರಿಕ್ವೈರ್ಡ್ ಟು ಕ್ರಿಯೇಟ್ ಎ ಪ್ರೊಫೈಲ್ ಆಫ್ ಅ ಫ್ಯಾಮಿಲಿ ಹೆಡ್. ಮದರ್, ಫಾದರ್ ಆರ್ ಗಾರ್ಡಿಯನ್ ಕ್ಯಾನ್ ಬಿ ಫ್ಯಾಮಿಲಿ ಹೆಡ್ ಅಂತ ಇದೆ. ಅಂತಂದರೆ ನೀವು ಯಾವುದೇ ಒಂದು ಕುಟುಂಬ ಸಮೀಕ್ಷೆ ಮಾಡಬೇಕಾದ್ರೆ ಮೊದಲನೇದಾಗಿ ಆ ಒಂದು ಕುಟುಂಬದ ಯಜಮಾನ ಅಥವಾ ಯಜಮಾನಿ ಯಾರಿರ್ತಾರೆ ಅವರ ಡೀಟೇಲ್ಸ್ನ ಫಸ್ಟು ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಅದನ್ನೇ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಕುಟುಂಬದ ಹೆಡ್ ಯಾರಿದ್ದಾರೆ ಅಂದರೆ ಕುಟುಂಬದ ಯಜಮಾನ ಅಥವಾ ಯಜಮಾನಿ ಯಾರಿದ್ದಾರೆ ಅವ್ರ ಪ್ರೊಫೈಲ್ನ ಫಸ್ಟ್ ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ. ಸೊ ಇಲ್ಲಿ ಆಲ್ರೆಡಿ ಮದರ್ ಅಂತ ತೊಗೊಂಡಿರುತ್ತೆ. ಯಾಕೆಪ್ಪ ಅಂತ ಅಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಮನೆಯ ಯಜಮಾನಿ ಯಾರಿರೋದು ಈಗ ಹೆಣ್ಮಕ್ಳೇ ಅಲ್ವಾ. ಸೊ ಹೆಣ್ಮಕ್ಳೇ ಯಜಮಾನಿ ಆದ್ದರಿಂದ ತಾಯಿಯ ಡೀಟೇಲ್ಸ್ನ ಫಸ್ಟ್ ಕೇಳುತ್ತೆ. ಸೊ ಇಲ್ಲಿ ಕನ್ಫ್ಯೂಷನ್ ಬೇಡ. ತುಂಬ ನಾನು ಟ್ರೈನಿಂಗ್ ಕೊಡೋ ಕಡೆ ಎಲ್ಲ ತುಂಬ ಕ್ವಶನ್ಸ್ ಬಂದಿರೋದು ಏನಪ್ಪ ಅಂತ ರೇಷನ್ ಕಾರ್ಡ್ನಲ್ಲಿ ಮನೆಯ ಯಜಮಾನಿ ಒಂದು ಅತ್ತೆ ಇರ್ತಾರೆ, ಇಲ್ಲ ಅವ್ರ ತಾಯಿ ಇರ್ತಾರೆ, ಅಥವಾ ದೊಡ್ಡಮ್ಮನ ಚಿಕ್ಕಮ್ಮನ ಯಾರೋ ಒಬ್ಬರು ಫ್ಯಾಮಿಲಿ ಹೆಡ್ ಆಗಿದ್ದರೆ ರೇಷನ್ ಕಾರ್ಡ್ನಲ್ಲಿ ಅದರ್ ದೆನ್ ತಾಯಿ ಬಿಟ್ಟು ಬೆನಿಫಿಷರಿ ಬಿಟ್ಟು ಅದರ್ ದೆನ್ ಬೇರೆ ಯಾರಾದರೂ ಯಜಮಾನಿ ಆಗಿದ್ದರೆ ಅವರ ಡೀಟೇಲ್ಸ್ ಹಾಕಬೇಕಂತ ಕೇಳ್ತಾರೆ. ಸೊ ಇಲ್ಲಿ ಪೋಷನ್ ಟ್ರ್ಯಾಕರ್ನಲ್ಲಿ ನಾವು ರೇಷನ್ ಕಾರ್ಡ್ ಬೇಸಿಸ್ ಮೇಲೆ ಮಾಡ್ತಾಯಿಲ್ಲ. ಯಾವತ್ತಾದರೂ ಎಲ್ಲಾದರೂ ಪೋಷನ್ ಟ್ರ್ಯಾಕರಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸ್ ಹಾಕಿದ್ದೀರಾ? ಎಲ್ಲಾದರೂ ಕೇಳಿದೆಯಾ? ಇಲ್ಲ ಅಲ್ವಾ. ಸೊ ಆದ್ದರಿಂದ ರೇಷನ್ ಕಾರ್ಡ್ ಡೀಟೇಲ್ಸ್ ಮೇಲೆ ಯಾವುದೇ ರೀತಿ ಫ್ಯಾಮಿಲಿ ಹೆಡ್ ಡಿಸೈಡ್ ಮಾಡಬೇಡಿ. ಇಲ್ಲಿ ಪೋಷನ್ ಟ್ರ್ಯಾಕರ್ನಲ್ಲಿ ಫ್ಯಾಮಿಲಿ ಸರ್ವೆನಲ್ಲಿ ಬರ್ತಕ್ಕಂಥದ್ದು 4 ಜನ, ಒಂದು ಗಂಡ, ಹೆಂಡತಿ ಮತ್ತು ಅವರ ಮಕ್ಕಳಿದ್ರೆ ಮಕ್ಕಳು. ಓಕೆ, ಸೊ ಈ 4 ಜನ ಡೀಟೇಲ್ಸ್ ಮಾತ್ರ ಬರ್ತಕ್ಕಂಥದ್ದು. ಈ 4 ಜನದಲ್ಲಿ ಫ್ಯಾಮಿಲಿ ಹೆಡ್ ಯಾರಾಗಿರ್ತಾರೆ? ಮನೆ ಯಜಮಾನಿ ತಾಯಿ ಆಗಿರ್ತಾರಲ್ವ. ಸೊ ಆದ್ದರಿಂದ ತಾಯಿ ಡೀಟೇಲ್ಸ್ನ ಮೊದಲನೇದಾಗಿ ಕೇಳುತ್ತೆ. ಓಕೆ, ಸೊ ಇಲ್ಲಿ ತಾಯಿ ಬದುಕಿದ್ರೆ ಅಥವಾ ಅಲೈವ್ ಅಂದರೆ ಬದುಕಿದ್ರೆ ಅಲೈವ್ ಅಂತ ಕೊಡಿ, ಅಥವಾ ಡೆತ್ ಆಗಿರೋದ್ರೆ ಡೆತ್ ಅಂತ ಕೊಡಿ. ಓಕೆ, ಸೊ ನೀವು ಯಾವಾಗ ತಾಯಿ ಡೆತ್ ಅಂತ ಕೊಡ್ತೀರಾ ಆವಾಗ ತಂದೆ ಡೀಟೇಲ್ಸ್ ಓಪನ್ ಆಗುತ್ತೆ. ತಂದೆ ಬದುಕಿದ್ರೆ ಅಲೈವ್ ಅಂತ ಕೊಡಿ, ಇಲ್ಲ ಡೆತ್ ಅಂತ ಕೊಡಿ. ಓಕೆ, ಡೆತ್ ಅಂತ ಕೊಟ್ಟಾಗ ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ ಲಾಸ್ಟ್ ಆಪ್ಷನ್ ಗಾರ್ಡಿಯನ್ ಅಂತ ಕೇಳುತ್ತೆ. ಓಕೆ, ಸೊ ಗಾರ್ಡಿಯನ್ ಅಂತ ಆಪ್ಷನ್ ಕೇಳುತ್ತೆ ಲಾಸ್ಟ್ ಆಪ್ಷನು. ಸೊ ಇಲ್ಲಿ ತಂದೆ ತಾಯಿ ಇಬ್ಬರು ಇಲ್ಲ ಅಂತಂದರೆ ಮಾತ್ರ ಗಾರ್ಡಿಯನ್ ಅಂತ ಕೊಟ್ಟು ಮಗುವಿನ ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಆಗ್ಬೋದಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಆ್ಯಡ್ ಪ್ರೊಫೈಲ್. ಓಕೆ, ಇದು ಯಾವ ರೀತಿ ಅಂತ ಹೇಳ್ತೀವಿ. ಸೊ ಈಗ ಮತ್ತೆ ಹೇಳ್ತಾಯಿದ್ದೀನಿ ಕೇಳಿ. ತಂದೆ ಮತ್ತು ತಾಯಿ, ಈಗ ಎಕ್ಸಾಂಪಲ್ ಒಂದು ಮಗುವಿನ ಡೀಟೇಲ್ಸ್ ಎಂಟ್ರಿ ಮಾಡ್ತಾ ಇರ್ತೀರ. ಮಗುವಿಗೆ ತಂದೆ ಮತ್ತು ತಾಯಿ ಇಬ್ಬರು ಇಲ್ಲ ಡೆತ್ ಆಗಿದ್ದಾರೆ ಅಂತ ಅಂದರೆ ಮಾತ್ರ ಗಾರ್ಡಿಯನ್ ಡೀಟೇಲ್ಸ್ ಎಂಟ್ರಿ ಮಾಡಿ. ಗಾರ್ಡಿಯನ್ ಡೀಟೇಲ್ಸ್ ಹಾಕಬೇಕಾದ್ರೆ
ಗಾರ್ಡಿಯನ್ ಡೀಟೇಲ್ಸ್ನ ನಾವು ಎಲ್ಲಿ ಪೋಸ್ಟ್ ಆ್ಯಂಡ್ ಟ್ರ್ಯಾಕರಲ್ಲಿ ಎಲ್ಲೂ ಎಂಟ್ರಿ ಮಾಡಿರೋದಿಲ್ಲ, ಹೌದಲ್ವಾ? ಸೊ ಆವಾಗ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಕೊಟ್ಟು ಮಾಡಬೇಕಾಗುತ್ತೆ. ಈ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಏನಿದೆ, ಈ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಕೊಟ್ಟು ಮಾಡಬೇಕಾಗುತ್ತೆ, ಆಗ್ಬೋದಲ್ಲ? ಸೊ ಯಾವ ರೀತಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಈಗ ಪ್ರೆಸೆಂಟು ತಾಯಿ ಅಲೈವ್ ಇರೋದ್ರಿಂದ ತಾಯಿನ ಅಲೈವ್ ಅಂತ ಕೊಟ್ಟು ಮುಂದಕ್ಕೆ ಮಾಡೋಣ. ಓಕೆ, ಅಲೈವ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ 2 ಆಪ್ಷನ್ ಓಪನ್ ಆಗುತ್ತೆ. ಒಂದು ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪೋಸ್ಟ್ ಆ್ಯಂಡ್ ಟ್ರ್ಯಾಕರ್ ಅಂತ ಒಂದು, ಇನ್ನೊಂದು ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಒಂದು, ಆಗ್ಬೋದಾ? ಸೊ ಇಲ್ಲಿ ಎಂಟ್ರಿ ಮಾಡ್ತಾ ಇರ್ತಕ್ಕಂಥ ತಾಯಿ ಏನಿದ್ದಾರೆ ಆಕೆ ಗರ್ಭಿಣಿ ಅಥವಾ ಬಾಣಂತಿ ಆಗಿದ್ದರೆ ಆಕೆಯ ಪೂರ ಡೀಟೇಲ್ಸು ಪೋಸ್ಟ್ ಆ್ಯಂಡ್ ಟ್ರ್ಯಾಕರಲ್ಲಿ ಆಲ್ರೆಡಿ ಎಂಟ್ರಿ ಇರುತ್ತೆ. ಆವಾಗ ನಾವು ತಗೋಬೇಕಾಗಿರೋದು ಈ ಮೊದಲನೇ ಆಪ್ಷನ್ನ, ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪೋಸ್ಟ್ ಆ್ಯಂಡ್ ಟ್ರ್ಯಾಕರ್ ಅಂತ. ಅಲ್ಲಿ ಕೆಳಗೆ ತೋರಿಸುತ್ತೆ ನೋಡಿ, ಚೂಸ್ ದ ಆಪ್ಷನ್ ಟು ಗೆಟ್ ಪ್ರೊಫೈಲ್ ಇನ್ಫಾರ್ಮೇಷನ್ ಫ್ರಮ್ ಪೋಸ್ಟ್ ಆ್ಯಂಡ್ ಟ್ರ್ಯಾಕರ್ ಅಂತ. ಅಂದರೆ ಈ ಎಂಟ್ರಿ ಮಾಡ್ತಾ ಇರ್ತಕ್ಕಂಥ ಬೆನಿಫಿಷರಿಯ ಡೀಟೇಲ್ಸು ಪೋಸ್ಟ್ ಆ್ಯಂಡ್ ಟ್ರ್ಯಾಕರಲ್ಲಿ ಎಂಟ್ರಿ ಇದ್ದರೆ ಫಸ್ಟ್ ಆಪ್ಷನ್ ಚೂಸ್ ಮಾಡಿ ಅಂತ ಕೇಳ್ತಾ ಇದೆ. ಸಪೋಸ್ ಪೋಸ್ಟ್ ಆ್ಯಂಡ್ ಟ್ರ್ಯಾಕರಲ್ಲಿ ಎಂಟ್ರಿ ಇಲ್ಲ ಅಂದರೆ ಯಾವಾಗ ಆಕೆ ಗರ್ಭಿಣಿನೂ ಅಲ್ಲ, ಬಾಣಂತಿನೂ ಅಲ್ಲ, ಮಗುವಿನ ತಾಯಿ ಅಷ್ಟೇ ಅವಳು. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಸೆಕೆಂಡ್ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ. ಓಕೆ, ಅಲ್ಲಿ ಕೆಳಗೆ ಕೇಳುತ್ತೆ ಯು ಕ್ಯಾನ್ ಕ್ರಿಯೇಟ್ ಎ ನ್ಯೂ ಪ್ರೊಫೈಲ್ ಫ್ರಮ್ ಸ್ಕ್ರ್ಯಾಚ್ ಇಫ್ ದ ಪ್ರೊಫೈಲ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಪೋಸ್ಟ್ ಆ್ಯಂಡ್ ಟ್ರ್ಯಾಕರ್ ಅಂತ. ಅಂದರೆ ಎಂಟ್ರಿ ಮಾಡ್ತಾ ಇರ್ತಕ್ಕಂಥ ತಾಯಿ ಡೀಟೇಲ್ಸ್ ಏನಿದೆ, ಆಕೆ ಗರ್ಭಿಣಿನೂ ಅಲ್ಲ, ಬಾಣಂತಿನೂ ಅಲ್ಲ ಅಂತ ಅಂದರೆ ಆಕೆಯ ಡೀಟೇಲ್ಸು ಪೋಸ್ಟ್ ಆ್ಯಂಡ್ ಟ್ರ್ಯಾಕರಲ್ಲಿ ಇರೋದಿಲ್ಲ. ಆವಾಗ ಈ ಒಂದು ಸೆಕೆಂಡ್ ಆಪ್ಷನ್ ಏನಿದೆ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ, ಆ ಪ್ರೊಫೈಲ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ, ಆಗ್ಬೋದಾ? ಸೊ ಈಗ ನಾನು ಮೊದಲನೇದಾಗಿ ಮಗುವಿನ ತಾಯಿ ಅಂದರೆ ಗರ್ಭಿಣಿನೂ ಅಲ್ಲ ಆಕೆ, ಬಾಣಂತಿನೂ ಅಲ್ಲ, ಆಕೆಯ ಡೀಟೇಲ್ಸ್ನ ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನು ಹೇಳ್ಬಿಡ್ತೀನಿ. ಸೊ ಇದು ಬಂದು 6 ತಿಂಗಳ ಮಗುವಿನಿಂದ 6 ವರ್ಷದ ಮಗುವಿನ ತನಕ ಸೇಮ್ ಪ್ರೊಸೆಸ್ ಇರುತ್ತೆ. ಇದು ಗರ್ಭಿಣಿನೂ ಅಲ್ಲದ, ಬಾಣಂತಿಯೂ ಅಲ್ಲದ ತಾಯಿ ಡೀಟೇಲ್ಸ್ನ ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನು ಫಸ್ಟು ತೋರಿಸ್ಬಿಡ್ತೀವಿ. ಸೊ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀರಾ, ಸೆಕೆಂಡ್ ಆಪ್ಷನ್ ಮೇಲೆ. ಓಕೆ, ಕ್ರಿಯೇಟ್ ನ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಸೊ ನೀವು ನೋಡ್ಬೋದು ಎಲ್ಲ ಡೀಟೇಲ್ಸು ಫುಲ್ ಬ್ಲ್ಯಾಂಕ್ ಇದೆ. ಅಂದರೆ ನಾವು ಆ ಒಂದು ತಾಯಿಯ ಡೀಟೇಲ್ಸ್ನ ಹೊಸದಾಗಿ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಅಂತ. ಓಕೆ, ಸೊ ಇಲ್ಲಿ ಆಧಾರ್ ನಂಬರ್ ಹಾಕ್ತೀರಾ. ಸೊ ನಾನಿಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಪರ್ಪಸ್ ಆಗಿರೋದ್ರಿಂದ ಯಾವುದೋ ಒಂದು ABC ಅಂತಕ್ಕಂಥ ಒಂದು ಬೆನಿಫಿಷರಿ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ತೀನಿ. ಓಕೆ, 3 ಆಗ್ಬೋದಲ್ಲ? ಸೊ ABC ಫೀಮೇಲು, ಡೇಟ್ ಆಫ್ ಬರ್ತು. ಸೊ ಇವೆಲ್ಲ ನಾನು ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ, ಯಾವುದು ಪರ್ಟಿಕ್ಯುಲರಾಗಿ ಅದೇ ಇದೆ ಅಂತ ಇಲ್ಲ, ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಎಕ್ಸಾಂಪಲಾಗಿ ಹಾಕ್ತಾಯಿದ್ದೀವಿ. ಓಕೆ, ರೀಜನ್ ಹಿಂದೂ ಕೊಟ್ಟಿರ್ತೀನಿ. ಇಲ್ಲಿ ಮೈನಾರಿಟಿ ಇನ್ ದ ಸ್ಟೇಟ್ ಅಂತ ಇದೆಯಲ್ಲ, ಮೈನಾರಿಟಿ ಇನ್ ದ ಸ್ಟೇಟ್ ಅಂತ ಅಂದರೆ ಹಿಂದೂನೂ ಅಲ್ಲದ ಅಥವಾ ಹಿಂದೂ ಹೊರತುಪಡಿಸಿ ಬೇರೆ ಯಾವುದೇ ರಿಲಿಜಿಯನ್ ಆಗಿರ್ಬೋದು, ಅವು ಮೈನಾರಿಟಿ ಇನ್ ದ ಸ್ಟೇಟಿಗೆ ಬರ್ತವೆ. ಓಕೆ, ಸೊ ಆವಾಗ ನೀವು ಎಸ್ ಅಂತ ಕೊಡಬೇಕಾ, ಹಿಂದೂ ಅಲ್ಲದೇ ಇದ್ದರೆ ಮಾತ್ರ ಎಸ್ ಅಂತ ಕೊಡಬೇಕಾಗುತ್ತೆ, ಇಲ್ಲ ಅಂತಂದರೆ ನೋ ಅಂತ ಕೊಡಬೇಕಾಗುತ್ತೆ. ಓಕೆ, ನೋ ಅಂತ ಕೊಡಿ. ರೆಸಿಡೆಂಟ್ ಆಫ್ ದಿಸ್ AWC ಏರಿಯಾ ಅಂದರೆ ನಿಮ್ಮ ಅಂಗನವಾಡಿ ಕೇಂದ್ರ ಪ್ರದೇಶದ ವಾಸಿನ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಏನು ತೋರಿಸ್ತಾ ಇದೆ, ಇಲ್ಲಿ ರಿಲೇಷನ್ಶಿಪ್ ವಿತ್ ದ ಹೆಡ್ ಆಫ್ ಫ್ಯಾಮಿಲಿ ಅಂತ ಇದೆ. ಓಕೆ, ಇಲ್ಲಿ ಸೆಲ್ಫ್ ಅಂತ ಇದೆ ಅಲ್ವಾ? ಸೊ ಇದು ಯಾವಾಗ ಬರುತ್ತೆ ಅಂತ ಅಂದರೆ ಇಲ್ಲಿ ಯಾವ ಡೀಟೇಲ್ಸ್ ಎಂಟ್ರಿ ಮಾಡ್ತಾ ಇದ್ದೀರಾ ನೀವು, ಫ್ಯಾಮಿಲಿ ಹೆಡ್ಡಿನ ಡೀಟೇಲ್ಸ್ ಎಂಟ್ರಿ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಫ್ಯಾಮಿಲಿ ಹೆಡ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾದ್ರೆ ರಿಲೇಷನ್ಶಿಪ್ ಏನಾಗಿರಬೇಕು, ರಿಲೇಷನ್ಶಿಪ್ ವಿತ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂದರೆ ಕುಟುಂಬದ ಯಜಮಾನಿಯೊಂದಿಗಿನ ಸಂಬಂಧ ಏನಾಗಿರಬೇಕು, ಸೆಲ್ಫ್ ಅಂದರೆ ಆಕೆನೇ ಯಜಮಾನಿ ಆಗಿರೋದ್ರಿಂದ ಸೆಲ್ಫ್ ಅಂತ ಇರುತ್ತೆ, ಅದು ಓಪನ್ ಆಗೋದಿಲ್ಲ, ಫ್ರೀಸ್ ಆಗಿರುತ್ತೆ, ಆಯಿತಾ? ಸೊ ನೆಕ್ಸ್ಟ್ ಆಪ್ಷನಲ್ಲಿ ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಕೇಳುತ್ತೆ. ಸೊ ಮನೆಯ ಯಜಮಾನಿ ಆಗಿರೋದ್ರಿಂದ ಮಗುವಿನ ತಾಯಿ ಆಗಿರೋದ್ರಿಂದ ಮ್ಯಾರಿಡ್ ಅಂತ ಕೊಡಬೇಕಾಗುತ್ತೆ. ನಂತರ ಸೆಕೆಂಡ್ ಆಪ್ಷನಲ್ಲಿ ವೆದರ್ ವಿಲ್ ಟು ಅವೈಲ್ ಫಾರ್ನಿಂಗ್ ICDS ಸರ್ವಿಸ್ ಅಂತ ಇದೆ, ಅಂದರೆ ಸಪ್ಲಿಮೆಂಟ್ರಿ ಫುಡ್ ಇರ್ತಕ್ಕಂಥ ತಾಯಿ ಫುಡ್ ತೊಗೊಳ್ಳೋದಕ್ಕೆ ಇಷ್ಟಪಡ್ತಾರಾ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಸೊ ನಾನು ಮ್ಯಾರಿಡ್ ಅಂತ ಕೊಡ್ತೀನಿ.
ಕೆಳಗಡೆ ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ ನೋಡಿ. ಸೊ ಮ್ಯಾರಿಡ್ ಅಂತ ಯಾವಾಗ ಕೊಡ್ತೀರಾ, ಮ್ಯಾರಿಡ್ ಅಂತ ಕೊಟ್ಟಾಗ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ. ಏನಪ್ಪ ಅಂತ ಅಂದರೆ, ಆಕೆ ಎಂಟ್ರಿ ಮಾಡ್ತಾ ಇರ್ತಕ್ಕಂಥ ತಾಯಿ ಗರ್ಭಿಣಿನ ಅಥವಾ ಬಾಣಂತಿನ ಇಲ್ಲ ಅದರ್ಸ ಅಂತ. ಸೊ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಎಂಟ್ರಿ ಮಾಡ್ತಾ ಇರ್ತಕ್ಕಂತಹ ತಾಯಿ ಗರ್ಭಿಣಿ ಅಥವಾ ಬಾಣಂತಿ ಆಗಿದ್ದರೆ ಆಕೆಯ ಡೀಟೇಲ್ಸು ಪೋಷನ್ ಟ್ರ್ಯಾಕರ್ನಲ್ಲಿ ಈಗ ಆಲ್ರೆಡಿ ಎಂಟ್ರಿ ಇರುತ್ತೆ. ಸೊ ಆಗ ಫಸ್ಟ್ ಆಪ್ಷನ್ ಯೂಸ್ ಮಾಡಿ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಇರ್ತಕ್ಕಂಥದ್ದು ಗರ್ಭಿಣಿನೂ ಅಲ್ಲ, ಬಾಣಂತಿನೂ ಅಲ್ಲದಂತಹ ತಾಯಿ. ಅಂದರೆ ಈಗ ಆಲ್ರೆಡಿ 6 ತಿಂಗಳಿಂದ 6 ವರ್ಷದ ಒಳಗಿನ ಮಗು ಯಾವುದೇ ಇರ್ಬೋದು, ಆ ಮಗುವಿನ ತಾಯಿ ಡೀಟೇಲ್ಸ್ ಎಂಟ್ರಿ ಮಾಡ್ತಾ ಇರೋದ್ರಿಂದ ಪೋಷನ್ ಟ್ರ್ಯಾಕರ್ನಲ್ಲಿ ಆಕೆಯ ಡೀಟೇಲ್ಸು ಸಿಗೋದಿಲ್ಲ ಅಲ್ವಾ? ಅಂದರೆ ನಾವು ಎಂಟ್ರಿ ಮಾಡಿರೋದಿಲ್ಲ, ಸೊ ಸಿಗೋಲ್ಲ. ಆವಾಗ ನಾವೇನು ತೊಗೋಬೇಕಿಲ್ಲಿ, ಅದರ್ಸ್ ಅಂತ ಕೊಡಬೇಕು. ಯಾಕೇಳಿ ಆಕೆ ಗರ್ಭಿಣಿನೂ ಅಲ್ಲ, ಬಾಣಂತಿನೂ ಅಲ್ಲ, ಸೊ ಅದರಿಂದ ಅದರ್ಸ್ ಅಂತ ಕೊಡ್ತೀವಿ. ಓಕೆ. ನಂತರ ಸಪ್ಲಿಮೆಂಟ್ರಿ ಫುಡ್ಡಿಗೆ ಎಷ್ಟು ಕೊಡ್ತೀರಾ, ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡ್ತೀರಾ. ಸೊ ಕೊಟ್ಟ ತಕ್ಷಣ ಇಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ. ಸಬ್ಮಿಟ್ ಆದ ಮೇಲೆ ನೋಡ್ಬೋದು ಇಲ್ಲಿ ನೀವು ಫ್ಯಾಮಿಲಿ ಹೆಡ್ ಪ್ರೊಫೈಲ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ. ಅಂದರೆ ಫ್ಯಾಮಿಲಿ ಹೆಡ್ ಯಾರಿದ್ದಾರೆ ಆಕೆಯ ಡೀಟೇಲ್ಸು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗಿದೆ. ಆಕೆ ಹೆಸರು ABC ಅಂತ ಇದೆ. ಓಕೆ. ಇಲ್ಲಿ ಕೆಳಗಡೆ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು, ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆ. ಅಂದರೆ ಈ ಒಂದು ABC ಯಾರಿದ್ದಾರಲ್ಲ, ಈ ABCಯ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವರನ್ನು ಆ್ಯಡ್ ಮಾಡಬೇಕು. ಕೆಳಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಆ್ಯಡ್ ರಿಮೈನಿಂಗ್ ಫ್ಯಾಮಿಲಿ ಮೆಂಬರ್ಸ್ ಲೈಕ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್ ಅಂತ ಇದೆ. ABC ಮನೆಯ ಯಜಮಾನಿಯನ್ನು ಹೊರತುಪಡಿಸಿ ಆಕೆಯ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ, ಅಂದರೆ ಗಂಡ ಮತ್ತು ಮಕ್ಕಳು ಯಾರಿದ್ದಾರೆ ಅವರ ಡೀಟೇಲ್ಸ್ನ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದೆ. ಓಕೆ. ಅವಾಗ ಏನು ಮಾಡ್ಬೇಕು ನೀವು, ಇಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಚಿಕ್ಕದು, ಅಲ್ಲಿ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೋಡ್ಬೋದು ನೀವು ಏನಪ್ಪ ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ ಯಾವ ರೀತಿ ತೋರಿಸ್ತಲ್ಲ ಆಪ್ಷನು, ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪೋಷನ್ ಟ್ರ್ಯಾಕರು, ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಸೇಮ್ ಆಪ್ಷನ್ಸ್ ಇಲ್ಲೂ ತೋರಿಸುತ್ತೆ. ಈಗ ಮನೆ ಯಜಮಾನಿ ಆದ ನಂತರ ಗಂಡನ ಎಂಟ್ರಿ ಮಾಡಿ, ಗಂಡನ ಡೀಟೇಲ್ಸು ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ಎಲ್ಲೂ ಹಾಕಲ್ಲ, ಎಲ್ಲಾದ್ರೂ ಹಾಕಿರ್ತೀವ. ಸಪೋಸ್ ತಾಯಿ ಆಧಾರ್ ಕಾರ್ಡ್ ಇಲ್ಲ ಅಂತ ಅಂದಾಗ ಮಾತ್ರ ತಂದೆ ಆಧಾರ್ ಕಾರ್ಡ್ ಹಾಕಿರ್ತೀವಿ. ಓಕೆ. ಬಟ್ ತಂದೆದೇ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ತಂದೆ ಹೆಸರಿನಲ್ಲಿ ಯಾವುದೇ ರೀತಿ ಪ್ರೊಫೈಲ್ ಕ್ರಿಯೇಟ್ ಮಾಡಿರೋದಿಲ್ಲ ಅಲ್ವಾ? ಸೊ ಆವಾಗ ನಾವು ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದಾಗ, ಸೊ ಇಲ್ಲಿ ನಾವು ಯಾವ ರೀತಿ ತಾಯಿದು ಡೀಟೇಲ್ಸ್ ಹಾಕಿದ್ವಿ ಅದೇ ರೀತಿ ತಂದೆದು ಸಹ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಓಕೆ. ತಂದೆ ಡೀಟೇಲ್ಸ್ ಹಾಕಿ ABCD ಸಮಥಿಂಗ್ ಏನೋ ಹಾಕೋಣ. ಮೇಲ್, ಡೇಟ್ ಆಫ್ ಬರ್ತ್ ಯಾವುದೊಂದು ಕೊಡೋಣ. ಸೊ ಎಕ್ಸಾಂಪಲ್ ಪರ್ಪಸ್ ಆಗಿರೋದ್ರಿಂದ ಯಾವುದೊಂದು ಕೊಟ್ಟಿರ್ತೀವಿ. ಸೊ ರಿಲೇಷನ್ಶಿಪ್ ವಿತ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಕೇಳ್ತೀವಿ ನೋಡಿ ಇಲ್ಲಿ. ಇದು ಇಂಪಾರ್ಟೆಂಟ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ರಿಲೇಷನ್ಶಿಪ್ ವಿತ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಇದೆ. ನಂತರ ಮ್ಯಾರಿಟಲ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ರಿಲೇಷನ್ಶಿಪ್ ವಿತ್ ಹೆಡ್ ಆಫ್ ಫ್ಯಾಮಿಲಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನೀವು ಇಲ್ಲಿ ಸ್ಟಾರ್ಟಿಂಗ್ ಏನಾಗಿತ್ತು, ಅಲ್ಲಿ ಫ್ರೀಸ್ ಆಗಿತ್ತು. ಫ್ಯಾಮಿಲಿ ಹೆಡ್ ಕ್ರಿಯೇಟ್ ಮಾಡಬೇಕಾದ್ರೆ ಸೆಲ್ಫ್ ಅಂತ ಆಗಿತ್ತು, ಫ್ರೀಸ್ ಆಗಿತ್ತು, ಅದು ಓಪನ್ ಆಗ್ತಾರಿಲ್ಲ ಅಲ್ವಾ? ಈಗ ಫ್ಯಾಮಿಲಿ ಹೆಡ್ ಕ್ರಿಯೇಟ್ ಆದಮೇಲೆ ಆಕೆಯ ಫ್ಯಾಮಿಲಿ ಮೆಂಬರ್ ಏನಿದ್ದಾರಲ್ಲ ಅವ್ರನ್ನ ಆ್ಯಡ್ ಮಾಡ್ತಾ ಇರೋದ್ರಿಂದ ಆ ಫ್ಯಾಮಿಲಿ ಹೆಡ್ ಒಂದಿಗಿನ ಸಂಬಂಧ ಏನಿದೆ ಇವಾಗ ಎಂಟ್ರಿ ಮಾಡ್ತಾ ಇರ್ತಕ್ಕಂಥವ್ರದ್ದು ಅದನ್ನು ಕೇಳುತ್ತೆ, ಮಗನ, ಮಗಳ ಅಥವಾ ಗಂಡನ ಅಂತ. ಓಕೆ. ಸೊ ಗಂಡನ ಪ್ರೊಫೈಲ್ ಆಗ್ತಾ ಇರೋದ್ರಿಂದ ಗಂಡ ಅಂತ ಕೊಡೋಣ, ಅಂದರೆ ಹಸ್ಬೆಂಡ್ ಅಂತ ಕೊಡೋಣ. ನಂತರ ಹಸ್ಬೆಂಡ್ ಆಗಿರೋದ್ರಿಂದ ಮ್ಯಾರಿಡ್ ಅಂತ ಕೊಡೋಣ. ಮ್ಯಾರಿಡ್ ಅಂತ ಕೊಟ್ಟ ನಂತರ ಇಲ್ಲಿ ಸಪ್ಲಿಮೆಂಟ್ರಿ ಫುಡ್ಡಿಗೆ ಎಸ್ ಅಂತಲೇ ಕೊಡಬೇಕು. ಅರ್ಥ ಆಯ್ತಾ? ಕೊಟ್ಟು ಸಬ್ಮಿಟ್ ಮಾಡೋಣ. ಸೊ ತಾಯಿದಾಯಿತು, ಗಂಡಂದಾಯಿತು. ಯಾವ ರೀತಿ ಮಾಡಿದ್ವಿ, ಹೊಸದಾಗಿ ತಾಯಿ ಡೀಟೇಲ್ಸು ಆಗಲಿ ಅಥವಾ ಗಂಡನ ಡೀಟೇಲ್ಸ್ ಆಗಲಿ ಪೋಷನ್ ಟ್ರ್ಯಾಕರಲ್ಲಿ ಎಂಟ್ರಿ ಇಲ್ಲದೆ ಇರೋ ಕಾರಣದಿಂದ ಪೋಷನ್ ಟ್ರ್ಯಾಕರ್ನ ಹೊರತುಪಡಿಸಿ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿ ಹೊಸದಾಗಿ ಆಕೆಯ ಡೀಟೇಲ್ಸು ಮತ್ತು ಗಂಡನ ಡೀಟೇಲ್ಸ್ ಎಲ್ಲ ಪೂರ್ತಿ ಕರೆಕ್ಟಾಗಿ ಹಾಕಿ ಸಬ್ಮಿಟ್ ಮಾಡಿದ್ವಿ ಅಲ್ವಾ? ಸೊ ಸಬ್ಮಿಟ್ ಆದ ನಂತರ ಏನು ಬಂತು ಇಲ್ಲಿ ನೋಡಿ, ಇಲ್ಲಿ ಮೊದಲನೇದು ಫ್ಯಾಮಿಲಿ ಹೆಡ್ ಅಂತ ಕಾಣುತ್ತೆ ನೋಡಿ. ಇಲ್ಲಿ ನಿಮಗೆ ಕ್ಲಿಯರಾಗಿ ಕೊಟ್ಟೇ ಇರ್ತಾರೆ. ಇಲ್ಲಿ ಫ್ಯಾಮಿಲಿ ಹೆಡ್ ಅಂತ ಕ್ಲಿಯರಾಗಿ ತೋರಿಸುತ್ತೆ. ABC ಅಂತಕ್ಕಂಥವ್ರು ಫ್ಯಾಮಿಲಿ ಹೆಡ್ ಇದ್ದಾರೆ. ನಂತರ ABCD ಅಂತಕ್ಕಂಥದ್ದು ಹೇಗೆ ಎಂಟ್ರಿ ಮಾಡಿರ್ತಕ್ಕಂಥ ಬೆನಿಫಿಷರಿ, ಅಂದರೆ ಫ್ಯಾಮಿಲಿ ಹೆಡ್ಡನ್ನು ಗಂಡ, ಓಕೆ, ಆಗಿರ್ತಾರೆ. ನಂತರ ಈಗ ಮಕ್ಕಳದ್ದು ಆ್ಯಡ್ ಮಾಡಬೇಕು. ನೆನಪಿರಲಿ, ಇವಾಗ ಯಾವ್ದು ಹಾಕಿ ನಾವು ಫ್ಯಾಮಿಲಿ ಹೆಡ್
6 ತಿಂಗಳಿನಿಂದ 6 ವರ್ಷದ ಒಳಗಿನ ಮಕ್ಕಳು ಡೀಟೇಲ್ಸು ಪೋಷನ್ ಟ್ರ್ಯಾಕರಲ್ಲಿ ಯಾರು ಎಂಟ್ರಿ ಇರ್ತಾರೆ ನೋಡಿ, ಆ ಮಗುವಿನ ತಾಯಿ ಮತ್ತು ತಂದೆ ಡೀಟೇಲ್ಸ್ನ ಹಾಕಿದ್ದು. ಮತ್ತೆ ಹೇಳ್ತಾ ಇದ್ದೀನಿ, 6 ತಿಂಗಳಿನಿಂದ 6 ವರ್ಷದ ಒಳಗಿನ ಮಕ್ಕಳ ಡೀಟೇಲ್ಸು ಯಾರು ಪೋಷನ್ ಟ್ರ್ಯಾಕರಲ್ಲಿ ಎಂಟ್ರಿ ಇರ್ತಾರಲ್ಲ, ಆ ಒಂದು ಮಗುವಿನ ತಾಯಿ ಮತ್ತು ತಂದೆ ಡೀಟೇಲ್ಸ್ನ ಈಗ ಎಂಟ್ರಿ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? 0 to 6 ಮಕ್ಕಳು ಅದು ಯಾಕೆ ಹೇಳ್ತಾರೆ ಅಂತ ಮುಂದೆ ಹೇಳ್ತೀನಿ. ಸೊ ಈ ಪ್ರೆಸೆಂಟು 6 ತಿಂಗಳಿಂದ 6 ವರ್ಷ ಅದು. ಓಕೆ. ಸೊ ಈಗ ಆ 6 ತಿಂಗಳಿನಿಂದ 6 ವರ್ಷದ ಒಳಗಿನ ಮಗು ಯಾವುದಿದೆ ಆ ಒಂದು ಮಗು ಡೀಟೇಲ್ಸು ಪೋಷನ್ ಟ್ರ್ಯಾಕರಲ್ಲಿ ಎಂಟ್ರಿ ಇರುತ್ತೆ ಅಲ್ವಾ. ಸಪೋಸ್ ಎಂಟ್ರಿ ಇಲ್ಲ ಅಂತ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಸೇವ್ ಮಾಡಿದ್ರಲ್ಲ ಹೊಸದಾಗಿ, ಅದೇ ರೀತಿ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಕೊಟ್ಟು ಹೊಸ್ದಾಗಿ ಮಾಡಬೇಕಾಗುತ್ತೆ. ಆಗ್ಬೋದಾ? ಸಪೋಸ್ ಪೋಷನ್ ಟ್ರ್ಯಾಕರ್ನಲ್ಲಿ ಎಂಟ್ರಿ ಇಲ್ಲ ಬೆನಿಫಿಷರಿ ಆ ಮಗು ಅಂತ ಅಂದರೆ ಮಾತ್ರ. ಸೊ ಈಗ ಪ್ರೆಸೆಂಟ್ ಎಂಟ್ರಿ ಇರೋದ್ರಿಂದ ಆ್ಯಡ್ ಫ್ಯಾಮಿಲಿ ಮೆಂಬರ್ ಅಂತ ಕೊಡ್ತೀರಾ. ಆ್ಯಡ್ ಫ್ಯಾಮಿಲಿ ಮೆಂಬರ್ ಅಂತ ಕೊಟ್ಟು ಇಲ್ಲಿ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪೋಷನ್ ಟ್ರ್ಯಾಕರ್ ಅಂತ ಕೊಡ್ತೀರಾ. ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಮಗುವಿನ ಡೀಟೇಲ್ಸ್ ಓಪನ್ ಆಗುತ್ತೆ. ಯಾಕೆ ಅಂತ ಅಂದರೆ ಆ ಒಂದು ಡೀಟೇಲ್ಸ್ ಏನಿದೆ, ಮಗುವಿನ ಡೀಟೇಲ್ಸ್ ಈಗ ಆಲ್ರೆಡಿ ಪೋಷನ್ ಟ್ರ್ಯಾಕರ್ನಲ್ಲಿ ಎಂಟ್ರಿ ಇದೆ ಅಲ್ವಾ. ಸೊ ಅದರಿಂದ ಮಕ್ಕಳ ಡೀಟೇಲ್ಸ್ ಎಲ್ಲ ಪೂರ್ತಿ ಓಪನ್ ಆಗುತ್ತೆ ಇಲ್ಲಿ. ಸೊ ಈಗ ಇಲ್ಲಿ ಪ್ರೆಸೆಂಟ್ ಒಂದು ಬಾಬು ಅಂತ ಮಗು ಇದೆಯಲ್ಲ, ಬಾಬು ಅನ್ನೋ ಅಂಥದ್ದು ಆಕೆಯ ಮಗು ಆಗಿದ್ದರೆ ಕ್ಲಿಕ್ ಮಾಡಿ ಬಟ್ ನೋಡ್ಕೊಂಬಿಡಿ. ಸೊ ಇಲ್ಲಿ ಬಾಬು ಬೇಬಿ ಅಂತ ಯಾವ ರೀತಿ ಎಂಟ್ರಿ ಮಾಡಿದರೆ ತಪ್ಪಾಗುತ್ತೆ. ಯಾಕೆ ಅಂತ ಅಂದರೆ, ನೀವು ಫ್ಯಾಮಿಲಿ ಮೆಂಬರ್ ಮಾಡಬೇಕಾದ್ರೆ ಬಾಬು ಅಂತಕ್ಕಂಥದ್ದು ಯಾವ ತಾಯಿಯ ಮಗು ಅನ್ನೋದು ನಿಮಗೆ ಕನ್ಫರ್ಮೇಷನ್ ಸಿಗೋದಿಲ್ಲ. ಬಾಬು ಮತ್ತು ಬೇಬಿ ಅಂತಕ್ಕಂಥದ್ದು ಎಕ್ಸಾಂಪಲ್, ನೀವು ಬಾಬು ಆಫ್ ಪವಿತ್ರ, ಬೇಬಿ ಆಫ್ ಪವಿತ್ರ ಅಂತ ಏನೋ ಒಂದು ಕೊಟ್ಟಿದ್ರಿ ಅಂದರೆ, ತಾಯಿ ಹೆಸರು ಜೊತೆ ಕೊಟ್ರಿ ಅಂತಂದರೆ ಅವಾಗ ಗೊತ್ತಾಗುತ್ತೆ ಈ ಬಾಬು ಅಂತಕ್ಕಂಥದ್ದು ಬೇಬಿ ಪವಿತ್ರನ ಮಗ ಅಥವಾ ಮಗಳು ಅಂತ ಗೊತ್ತಾಗುತ್ತೆ. ಬಟ್ ಜಸ್ಟ್ ನೀವು ಬಾಬು ಅಂತ ಕೊಟ್ಟರೆ ನಿಮಗೆ ಅಲ್ಲಿ ಆ ಬಾಬು ಅಂತಕ್ಕಂಥದ್ದು ಯಾವ ತಾಯಿಯ ಮಗು ಅಂತ ಗೊತ್ತಾಗೋದಿಲ್ಲ. ಸೊ ಅದರಿಂದ ಇದು ಎಕ್ಸಾಂಪಲ್ ಪರ್ಪಸ್ ಆಗಿರೋದ್ರಿಂದ ಅದು ತೊಗೊತಾ ಇದ್ದೀನಿ. ಓಕೆ. ಈ ಥರ ಯಾವುದೇ ಬೆನಿಫಿಷರಿ ಇರಲಿ, ಫಸ್ಟು ಆ ತಾಯಿಯ ಹೆಸರು ಜೊತೆ ಲಿಂಕ್ ಮಾಡಿ ಆಮೇಲೆ ಎಂಟ್ರಿ ಮಾಡಿ. ಅಂದರೆ ಎಕ್ಸಾಂಪಲ್ ಬಾಬು ಆಫ್ ಪವಿತ್ರ, ಬಾಬು ಆಫ್ ವಿನುತ, ಆ ಥರ ಏನೋ ಒಂದು ಎಂಟ್ರಿ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಮಗು ಯಾವ ತಾಯಿ ಇದು ಅಂತ. ಸೊ ಇಲ್ಲಿ ನನಗೆ ಗೊತ್ತಿರೋದ್ರಿಂದ ಬಾಬು ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡ್ತೀವಿ. ಸೊ ಪ್ರೊಸೀಡ್ ಅಂತ ಕೊಟ್ಟ ನಂತರ ನೋಡಿ, ಇಲ್ಲಿ ಬಾಬು ನಾವೇನು ಡೀಟೇಲ್ಸ್ ಎಂಟ್ರಿ ಮಾಡಿದ್ವಿ ಎಲ್ಲ ತೊಗೊಳುತ್ತೆ. ಇಲ್ಲಿ ರಿಲೇಷನ್ಶಿಪ್ ವಿತ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಕೇಳುತ್ತೆ. ಓಕೆ, ಗಂಡನ ಕೇಳ್ತಲ್ಲ, ಸೊ ಅದೇ ರೀತಿ ಕೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಆಗ್ತಾ ಇರ್ತಕ್ಕಂಥದ್ದು ಮಗ, ಆಕೆಯ ಮಗ ಇವನು, ಆದ್ದರಿಂದ ಸನ್ ಅಂತ ಕೊಡ್ತೀನಿ. ನೀವು ಮಗಳದ ಆಕೆ ಆಗ್ತಾ ಇರ್ತಕ್ಕಂಥ ಬೆನಿಫಿಷರಿ ಹೆಣ್ಮಗು ಆಗಿದ್ದರೆ ಡಾಟರ್ ಅಂತ ಕೊಡಿ. ಓಕೆ. ಸೊ ನನ್ನ ಮಗಂದು ಆಗ್ತಾ ಇರೋದ್ರಿಂದ ಸನ್ ಅಂತ ಕೊಡ್ತೀನಿ. ಇಲ್ಲಿ ಕನ್ಫ್ಯೂಸ್ ಆಗಿಬಿಡಿ. ಮತ್ತು ಮ್ಯಾರಿಟಲ್ ಸ್ಟೇಟಸ್ ಅಂತ ಕೇಳುತ್ತೆ. ಈ ಮಗು ಇನ್ನೂ 3 ರಿಂದ 4 ತಿಂಗಳಾಗಿರೋದ್ರಿಂದ ಮ್ಯಾರೇಜ್ ಆಗಿರೋದಿಲ್ಲ. ಸೊ ಮಗುವಿನ ಡೀಟೇಲ್ಸ್ ಏನಿದೆಯಲ್ಲ, ಆ ಮಗುವಿನ ಡೀಟೇಲ್ಸ್ ಹಾಕಬೇಕಾದ್ರೆ ದಯವಿಟ್ಟು ಅದರ್ಸ್ ಅಂತ ಕೊಡಿ. ಮ್ಯಾರಿಡ್ ಅಂತ ಕೊಡೋಕ್ಬಿಟ್ಟು ತಪ್ಪಾಗುತ್ತೆ. ಓಕೆ. ಇಲ್ಲಿ ಸಪ್ಲಿಮೆಂಟ್ರಿ ಫುಡ್ಡು ಎಸ್ ಅಂತಲೇ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಮಾಡಿ. ಇಷ್ಟೇ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗೋದು. ಯಾವ ರೀತಿ ಪೋಷನ್ ಟ್ರ್ಯಾಕರ್ನ ಯೂಸ್ ಮಾಡಿ ಎಂಟ್ರಿ ಮಾಡಬೇಕಾದ್ರೆ ಸಿಂಪಲ್ ಸ್ಟೆಪ್ಸ್ ಇಷ್ಟೇ. ಓಕೆ. ಸೊ ಈಗ ನೋಡ್ಬೋದು, ಇಲ್ಲಿ ಮೊದಲನೇದು ಫ್ಯಾಮಿಲಿ ಹೆಡ್ಡು ABC ಆಗಿದೆ. ABCD ಗಂಡ ಆಗಿದೆ. ನಂತರ ಬಾಬು ಆಕೆಯ ಮಗ, ಮೊದಲನೇ ಮಗ ಎಂಟ್ರಿ ಆಗಿದೆ. ಆಯ್ತಲ್ಲ. ಸೊ ಇಷ್ಟು ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಕ್ಕಂಥದ್ದು. ಯಾವುದು ಮಗು ಯಾವ ತಾಯಿ ಗರ್ಭಿಣಿನೂ ಅಲ್ಲದ, ಬಾಣಂತಿಯೂ ಅಲ್ಲದ ಫಲಾನುಭವಿ ಯಾವುದಿದೆ ಅಂಥ ಮಗುವಿನ ತಾಯಿಯ ಡೀಟೇಲ್ಸು ಮತ್ತು ಆಕೆಯ ಫ್ಯಾಮಿಲಿ ಮೆಂಬರ್ಸನ್ನು ಎಂಟ್ರಿ ಮಾಡ್ತಕ್ಕಂಥ ರೀತಿ. ಓಕೆನಾ. ಈಗ ನೆಕ್ಸ್ಟು ಯಾವ ರೀತಿ ನೋಡಿ, ಇಲ್ಲಿ ಕಾಣುತ್ತೆ, ನಿಮಗೆ ಸಿಗುತ್ತೆ. ABC ಅಂತ ಒಂದಿದೆ ಮತ್ತು ABCE. ಇವಾಗ ಮಾಡಿರ್ತಕ್ಕಂಥ ಬೆನಿಫಿಷರಿ ಬಂದು ಇದು ABC ಅಂತ. ಓಕೆ. ABC ಅಂತಕ್ಕಂಥ ಬೆನಿಫಿಷರಿಗೆ ಎಷ್ಟು ಜನ ಹಾಕಿದ್ದೀವಿ, ಗಂಡ ಮತ್ತು ಮಗುವನ್ನು ಹಾಕಿದ್ದೀವಿ. ಸೊ ಇಬ್ಬರು ಮೆಂಬರ್ಸ್ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ ಒಂದು ಗ್ರಾಫ್ ತೋರಿಸುತ್ತೆ, ಎಷ್ಟು ಫ್ಯಾಮಿಲಿ ಎಂಟ್ರಿ ಮಾಡಿದ್ದೀರಾ, ಎಷ್ಟು ಮೇಲು ಎಷ್ಟು ಫೀಮೇಲು, ಆ ರೀತಿ ಒಂದು ಗ್ರಾಫ್ ಬರುತ್ತೆ. ಬಟ್ ಇನ್ನೂ ಬಂದಿಲ್ಲ, ಲೋಡ್ ಆಗ್ತಾ ಇದೆ. ಸೊ ಏನು ಟೆನ್ಷನ್ ಬೇಡ, ಆಗುತ್ತದು. ಸ್ವಲ್ಪ ನೆಟ್ವರ್ಕ್ ಏನೋ ಸ್ಲೋ ಇರೋದ್ರಿಂದ ಇಷ್ಟು ಬರ್ತಾಯಿದೆ. ಓಕೆ.
ಮಗುವಿನ ತಾಯಿ ಗರ್ಭಿಣಿ ಅಥವಾ ಬಾಣಂತಿಯಾಗಿದ್ದರೆ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ, ಫ್ಯಾಮಿಲಿ ಸರ್ವೆ ಯಾವ ರೀತಿ ಮಾಡಬೇಕು ಅಂತ. ಎಕ್ಸಾಂಪಲ್, ಆಕೆ ಏನಾದರೂ ಪೋಷನ್ ಟ್ರ್ಯಾಕರ್ನಲ್ಲಿ ಎಂಟ್ರಿ ಇದ್ದರು ಅಂದರೆ ಆಕೆ ಏನಾದರೂ ಮೊದಲನೇ ಗರ್ಭಿಣಿ ಆಗಿದ್ದು ಪೋಷನ್ ಟ್ರ್ಯಾಕರ್ನಲ್ಲಿ ಎಂಟ್ರಿ ಇರ್ತಾರೆ, ಗರ್ಭಿಣಿ ಬಾಣಂತಿ ಆಲ್ಮೋಸ್ಟ್ ಎಂಟ್ರಿ ಇರ್ತಾರೆ. ಓಕೆ, ಸೊ ಅಂಥ ಟೈಮಲ್ಲಿ ಯಾವ ರೀತಿ ಮಾಡಬೇಕು, ಮತ್ತು ಆಕೆಯ ಮಗು ಯಾವುದಾದ್ರೂ ಎರಡನೇ ಗರ್ಭಿಣಿ ಅಥವಾ ಎರಡನೇ ಬಾಣಂತಿ ಆಗಿದ್ದರೆ ಆಕೆಯ ಮಗುವಿನ ಡೀಟೇಲ್ಸು ಪೋಷನ್ ಟ್ರ್ಯಾಕರ್ನಲ್ಲಿ ಇರುತ್ತೆ. ಸೊ ಅದು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೋಡ್ತೀನಿ. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಓಕೆ, ಇಲ್ಲಿ ಅಲೈವ್ ಅಂತ ಕೊಡ್ತೀರಾ ತಾಯಿ. ಈಗ ಯಾವುದೇ ಮಾಡಬೇಕಂದ್ರೂ ಫಸ್ಟು ತಾಯಿ ಡೀಟೇಲ್ಸ್ ಎಂಟ್ರಿ ಮಾಡಬೇಕು ನೆನಪಲ್ಲಿ. ಓಕೆ, ಸೊ ಇಲ್ಲಿ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪೋಷನ್ ಟ್ರ್ಯಾಕರ್ ಅಂತ ಕೊಡ್ತೀರಾ. ಯಾಕೆ ಅಂತ ಅಂದರೆ ಆಕೆಯ ಡೀಟೇಲ್ಸು, ಆಕೆ ಗರ್ಭಿಣಿ ಅಥವಾ ಬಾಣಂತಿ ಆಗಿರೋದ್ರಿಂದ ಆಕೆಯ ಡೀಟೇಲ್ಸು ಪೋಷನ್ ಟ್ರ್ಯಾಕರ್ನಲ್ಲಿ ಎಂಟ್ರಿ ಇರುತ್ತೆ. ಸೊ ಕ್ಲಿಕ್ ಮಾಡ್ತೀರಾ. ಬಂದಾಗ ನೀವು ಯಾವ ತಾಯಿಯ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು ಅಂತಿದ್ದೀರಾ ಆ ಒಂದು ತಾಯಿ ಡೀಟೇಲ್ಸನ್ನ ಇಲ್ಲಿಂದ ಆಯ್ಕೊಳ್ಬೇಕಾಗುತ್ತೆ, ಅಂದರೆ ತೊಗೊಳ್ಬೇಕಾಗುತ್ತೆ. ಎಕ್ಸಾಂಪಲ್, ನಾನಿಲ್ಲಿ ಅಶ್ವಿನಿ ಅಂತ ಇದೆಯಲ್ಲ, ಆ ಒಂದು ಡೀಟೇಲ್ಸ್ ತೊಗೊತಾ ಇದ್ದೀನಿ. ಅಂದರೆ ಆಕೆಯ ಹೆಸರು ಮುಂದೆ ಇರ್ತಕ್ಕಂಥ ರೌಂಡ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ಈ ರೀತಿ ಆಕೆಯ ನಾವು ಏನು ಎಂಟ್ರಿ ಮಾಡಿದ್ದೀವಿ ಪೋಷನ್ ಟ್ರ್ಯಾಕರಲ್ಲಿ ಎಲ್ಲ ಡೀಟೇಲ್ಸು ಓಪನ್ ಆಗುತ್ತೆ. ಓಪನ್ ಆದ ನಂತರ ಕೆಳಗೆ ನೋಡ್ಬೋದು ನೀವು ಇಲ್ಲಿ ಕ್ಯಾಟಗರಿ ಅಂತ ಬರುತ್ತೆ. ಕ್ಯಾಟಗರಿ ಏನು ಬರುತ್ತೆ ಸೆಲೆಕ್ಟ್ ಮಾಡಿ, ರಿಲಿಜನ್ ಏನು ಬರುತ್ತೆ ಸೆಲೆಕ್ಟ್ ಮಾಡಿ, ಮೈನಾರಿಟಿ ಇನ್ ದ ಸ್ಟೇಟನ್ನು, ರೆಸಿಡೆಂಟು ಎಸ್ಸು, ಸೀಲ್ಡು ಅಷ್ಟೇ ನೋಡ್ಬೋದು. ಫ್ಯಾಮಿಲಿ ಹೆಡ್ ಅವರೇ ಆಗಿರೋದ್ರಿಂದ ಸೆಲ್ಫ್ ಅಂತ ತೊಗೊಂಡಿರುತ್ತೆ, ಫ್ರೀಸ್ ಆಗಿರ್ತದೆ, ಓಪನ್ ಆಗೋಲ್ಲ. ಸೊ ಮ್ಯಾರಿಡ್ ಅಂತ ಕೊಡ್ತೀರಾ. ಮ್ಯಾರಿಟಲ್ ಸ್ಟೇಟಸ್ಸು ಗರ್ಭಿಣಿನ ಬಾಣಂತಿನ ಅಂತ ಕೊಡಬೇಕಾಗುತ್ತೆ. ನೆನಪಲ್ಲಿ ನೀವು ಗರ್ಭಿಣಿ ಮತ್ತು ಬಾಣಂತಿ ಡೀಟೇಲ್ಸೇ ತೊಗೊತಾ ಇರೋದ್ರಿಂದ ಆ ಎರಡು ಡೀಟೇಲ್ಸೇ ಹಾಕಬೇಕಾಗುತ್ತೆ. ಒಂದು ಆಕೆ ಗರ್ಭಿಣಿ ಆಗಿದ್ದರೆ ಗರ್ಭಿಣಿ ಅಥವಾ ಬಾಣಂತಿ ಆಗಿದ್ದರೆ ಬಾಣಂತಿ. ಅದರಂತ ಕೊಟ್ಟರೆ ನಿಮ್ಮಲ್ಲಿ ಬರೋಲ್ಲ ಅದು. ಯಾಕೆ ಅಂತ ಅಂದರೆ ಆಕೆ ಪೋಷನ್ ಟ್ರ್ಯಾಕರ್ನಲ್ಲಿ ಎಂಟ್ರಿ ಇರ್ತಕ್ಕಂಥ ಬೆನಿಫಿಷರಿ. ಎಂಥ ಬೆನಿಫಿಷರಿ ಎಂಟ್ರಿ ಇರ್ತವೆ, ಒಂದು ತಾಯಿ ಗರ್ಭಿಣಿ ಆಗಿರಬೇಕು ಅಥವಾ ಬಾಣಂತಿ ಆಗಿರಬೇಕು ಅಂತ ಮಾತ್ರ ಎಂಟ್ರಿ ಮಾಡ್ತೀರಾ ನೀವು ಅಲ್ವಾ, ಅದರಿಂದ. ಸೊ ಆಕೆ ಗರ್ಭಿಣಿ ಅಂತ ಕೊಟ್ಟಿರ್ತೀನಿ. ನಂತರ ಅವೈಲೇಬಲ್ ಟು ಫುಡ್ ICDS ಅಂತ ಕೊಟ್ಟು ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡ್ತೀರಾ. ಸೊ ಇದು ಪೋಷನ್ ಟ್ರ್ಯಾಕರ್ನಲ್ಲಿ ಇರ್ತಕ್ಕಂತಹ ಗರ್ಭಿಣಿ ಮತ್ತು ಬಾಣಂತಿಯರ ಡೀಟೇಲ್ಸ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಫ್ಯಾಮಿಲಿ ಸರ್ವೆನಲ್ಲಿ. ಆಯಿತಾ, ನೋಡ್ಬೋದು ಇಲ್ಲಿ ಅಶ್ವಿನಿ ಅಂತ ಬಂದಿದೆ. ಅಶ್ವಿನಿ ಅಂತ ಬಂದ ನಂತರ ಇಲ್ಲಿ ಕೆಳಗಡೆ ಆಕೆಯ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ, ಗಂಡ ಮತ್ತು ಮಕ್ಕಳು, ಅವ್ರ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಸಪೋಸ್ ಆಕೆಗೆ ಮೊದಲನೇ ಮಗು ಯಾವುದಾನೆ ಇತ್ತು ಅಂತಂದರೆ ಆ ಮಗುವಿನ ಡೀಟೇಲ್ಸು ಪೋಷನ್ ಟ್ರ್ಯಾಕರ್ನಲ್ಲಿ ಇತ್ತು ಅಂತ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಸ್ಟಾರ್ಟಿಂಗ್ ಹೇಳ್ಕೊಟ್ನಲ್ಲ ಯಾವ ರೀತಿ ಮಾಡೋದು ಅಂತ, ಅದೇ ಥರ ಇವಾಗ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪೋಷನ್ ಟ್ರ್ಯಾಕರ್ ಅಂತ ಕೊಡ್ತೀರಾ. ಇಲ್ಲಿ ನೋಡ್ಬೋದು, ಇಲ್ಲಿ ಆಕೆಯ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಮಗು ಎರಡಿದೆ, ಬಾಬು ಅಶ್ವಿನಿ ಅಂತ ಇದೆ. ಕ್ಲಿಕ್ ಮಾಡ್ತೀರಾ, ಪ್ರೊಸೀಡ್ ಅಂತ ಕೊಡ್ತೀರಾ. ಇಲ್ಲಿ ಆಧಾರ್ ನಂಬರ್ ಎಲ್ಲ ತೊಗೊಂಡಿರುತ್ತೆ. ಹೆಡ್ ಆಫ್ ದ ಫ್ಯಾಮಿಲಿ ಮಗ, ಸನ್ ಅಂತ ಕೊಡ್ತೀರಾ. ಮ್ಯಾರಿಡ್ ಅದರ್ಸ್ ಅಂತ ಕೊಡ್ತೀರಾ. ಫುಡ್ಡಿಗೆ ಎಸ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಡ್ತೀರಾ. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನಾನು ಮಗುವಿನ ಡೀಟೇಲ್ಸ್ನ ತೊಗೊಳಕ್ಕೋಲ್ಲ. ಯಾಕೆ ಅಂತ ಅಂದರೆ ನೋಡಿ, ನಾನು ಯಾವ ಬೆನಿಫಿಷರಿ ಮಾಡಿದ್ದು ಅಶ್ವಿನಿ ಅಂತ ಮಾಡಿದ್ದು. ಈಕೆಯ ಮೊದಲನೇ ಮಗು ಆಲ್ರೆಡಿ ಎಂಟ್ರಿ ಇದೆ ಪೋಷನ್ ಟ್ರ್ಯಾಕರಲ್ಲಿ. ಅದರಿಂದ ಕ್ಲಿಕ್ ಮಾಡಿ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪೋಷನ್ ಟ್ರ್ಯಾಕರ್ ಅಂತ ಕೊಟ್ಟಿದ ತಕ್ಷಣ ಆಕೆಯ ಆಧಾರ್ ಕಾರ್ಡು ಯಾವ ಮಗುವಿನ ಆಧಾರ್ ಕಾರ್ಡಿಗೆ ಪ್ರೊಫೈಲ್ಗೆ ಮ್ಯಾಚ್ ಆಗ್ತಾ ಇದೆ ಆ ಎರಡು ಮಗುವಿನ ಪ್ರೊಫೈಲು ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಓಕೆ, ಮೇಲ್ಗಡೆನೇ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಸೊ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಬರ್ತಲ್ಲ, ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಆವಾಗ ನಾವು ಈ ಎರಡು ಮಕ್ಕಳಲ್ಲಿ ಯಾವುದು ಫಸ್ಟ್ ಎಂಟ್ರಿ ಮಾಡ್ತೀವೋ ಅದನ್ನು ಕ್ಲಿಕ್ ಮಾಡಿ ಟಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ಅದು ಮ್ಯಾಚ್ ಆಗುತ್ತೆ, ಓಪನ್ ಆಗುತ್ತೆ. ಓಪನ್ ಆದ ನಂತರ ಅಲ್ಲಿ ಏನಿದೆ ಮಗು ಆದರೆ ಮಗ ಆದರೆ ಮಗ, ಮಗಳಾದರೆ ಮಗಳು ಅಂತ ಕೊಟ್ಟು ಮ್ಯಾರಿಟಲ್ ಸ್ಟೇಟಸ್ ಮ್ಯಾರಿಡ್ ಅಂತ ಅದರ್ಸ್ ಅಂತ ಕೊಟ್ಟು ಎಸ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಪೋಷನ್ ಟ್ರ್ಯಾಕರ್ನಲ್ಲಿ ಇರ್ತಕ್ಕಂತಹ ಗರ್ಭಿಣಿ ಬಾಣಂತಿ ಮತ್ತು ಆಕೆಯ ಮಕ್ಕಳನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಅರ್ಥ ಆಯ್ತಾ ಇದು. ಸೊ ಈಗ ಗರ್ಭಿಣಿ ಆಯಿತು, ಬಾಣಂತಿ ಆಯಿತು ಮತ್ತು ಆಕೆಯ ಮಕ್ಕಳಾಯಿತು. ಗಂಡ ಇರ್ತಾನೆ ಪೋಷನ್ ಟ್ರ್ಯಾಕರಲ್ಲಿ ಇರಲ್ಲ. ಆವಾಗ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಇದೆಯಲ್ಲ ಸೆಕೆಂಡ್ ಆಪ್ಷನು,
ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ಪ್ರತಿಯೊಂದು ಡೀಟೇಲ್ಸು ಕರೆಕ್ಟಾಗಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಆತನು ಬಂದು ಕೂತ್ಕೊಳ್ತಾರೆ. ಆಯ್ತಲ್ಲ. ಇದಿಷ್ಟು ಫ್ಯಾಮಿಲಿ ಸರ್ವೆ ಮಾಡ್ತಕ್ಕಂಥ ಒಂದು ಸರಳ ವಿಧಾನ. ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಬಟ್ ಒಂದೆರಡು ಎಂಟ್ರಿ ಮಾಡಿದ ನಂತರ ತಾನಾಗೇ ಅರ್ಥ ಆಗುತ್ತೆ ನಿಮಗೆ ಯಾವ ರೀತಿ ಅಂತ. ವೀಡಿಯೋನ ಒಂದಲ್ಲ ಅಂತಾದರೆ ಒಂದು 2-3 ಸರ್ತಿ ನೋಡಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಂತರ ಎಂಟ್ರಿ ಮಾಡಿ, ಆಗ್ಬೋದಾ? ಸೊ ಡನ್ ಅಂತ ಕೊಡ್ತೀರಾ. ಡನ್ ಅಂತ ಕೊಟ್ಟ ನಂತರ ನೋಡ್ಬೋದು ಇಲ್ಲಿ ಅಶ್ವಿನಿ ಎ ಅಂತಕ್ಕಂಥ ಬೆನಿಫಿಷರಿ ಎಂಟ್ರಿ ಆಗಿದೆ. KIS ಫ್ಯಾಮಿಲಿನಲ್ಲಿ ಒಟ್ಟು 3 ಜನ ಎಂಟ್ರಿ ಇದ್ದಾರೆ, ಹೋಗ್ಬೋದಾ? ಈಗ ಮತ್ತೊಂದು ಏನಪ್ಪ ಅಂತಂದರೆ ಇಂಪಾರ್ಟೆಂಟು, ಎಂಟ್ರಿ ಮಾಡಿರ್ತಕ್ಕಂಥ ಫ್ಯಾಮಿಲಿಯಲ್ಲಿನ ಬೆನಿಫಿಷರಿ ಫ್ಯಾಮಿಲಿ ಹೆಡ್ ಆಗಿರ್ಬೋದು ಅಥವಾ ಆಕೆಯ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅದು ತಪ್ಪಾಗಿ ಎಂಟ್ರಿ ಆಗಿದ್ದರೆ ಯಾವ ರೀತಿ ಕರೆಕ್ಷನ್ ಮಾಡೋದು ಅಂತಂದರೆ, ಆ್ಯಸ್ ಇಟ್ ಈಸ್ ಫ್ಯಾಮಿಲಿ ಸರ್ವೆ ಓಪನ್ ಮಾಡ್ತೀರಾ, ಲಿಸ್ಟ್ ಬರುತ್ತೆ ಬೆನಿಫಿಷರಿಗಳದ್ದು. ಆಕೆ ಫ್ಯಾಮಿಲಿ ಹೆಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಈಗ ಈ ಅಶ್ವಿನಿ ಎ ಅಂತಕ್ಕಂಥ ಫ್ಯಾಮಿಲಿ ಏನಿದೆ ಅದರಲ್ಲಿ ಬಾಬು ಆಫ್ ಅಶ್ವಿನಿ ಅಂತಕ್ಕಂಥದ್ದು ಇಲ್ಲ, ಯಾವುದೋ ಬೇರೆ ಮಗು ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಆವಾಗ ಪಕ್ಕದಲ್ಲಿ ಇಲ್ಲಿ ಡಿಲೀಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಡಿಲೀಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ಟರೆ ಡಿಲೀಟ್ ಆಗ್ತಾರೆ ನೋಡಿ. ಮತ್ತು ನವ್ಯನೂ ಡಿಲೀಟ್ ಮಾಡ್ತಾಯಿದ್ದೀನಿ, ಡಿಲೀಟ್ ಅಂತ ಕೊಟ್ಟು ಎಸ್ ಅಂತ ಕೊಟ್ಟರೆ ಡಿಲೀಟ್ ಆಗ್ತಾರೆ. ಸೊ ಇದಿಷ್ಟು ಫ್ಯಾಮಿಲಿ ಸರ್ವೆ ಮಾಡ್ತಕ್ಕಂಥ ಒಂದು ವಿಧಾನ. ಮತ್ತೆ ಹೇಳ್ತಾಯಿದ್ದೀನಿ, ಫ್ಯಾಮಿಲಿ ಸರ್ವೆ ಮಾಡ್ತಕ್ಕಂಥದ್ದು ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು ಅಂತಂದರೆ ವೀಡಿಯೋನ ಒಂದಲ್ಲ ಅಂತ ಒಂದೆರಡು ಸರ್ತಿ ನೋಡಿ ಕರೆಕ್ಟಾಗಿ ತಿಳ್ಕೊಂಡು ನಂತರ ಫ್ಯಾಮಿಲಿ ಸರ್ವೆ ಮಾಡೋದು ತುಂಬ ಉತ್ತಮ. ಇಲ್ಲ ಅಂತಂದರೆ ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ಳಿ, ಒಂದು ಫ್ಯಾಮಿಲಿ ಸರ್ವೆನಾಗ ಆ ಫ್ಯಾಮಿಲಿ ಡೀಟೇಲ್ಸ್ನ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ನೋಡಿಕೊಂಡು ಆ ಫ್ಯಾಮಿಲಿ ಅಂತ ಡೀಟೇಲ್ಸ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತ, ಆಗ್ಬೋದಾ? ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ, ಅಥವಾ ಏನೇ ಡೌಟ್ ಈ ವಿಡಿಯೋದಲ್ಲಿ ಏನೇ ಡೌಟ್ ಬಂದರೂ ಸರಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾರು ಮರಿಬೇಡಿ. ಥ್ಯಾಂಕ್ ಯು.